ಬಟ್ ಯೂರಿನ್ ತುಂಬ ಪಾಸ್ ಆಗ್ತಿದೆ ಅಂತ ಹೇಳಿದ್ರು. ಸೊ ಆ ಬೇಸಿಸ್ ಮೇಲೆ ನಾವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ಗಡ್ಡೆ ಇದೆ ಅನ್ನೋದು ಏನು ಗೊತ್ತಿರಲಿಲ್ಲ. ಸ್ವಲ್ಪ ಸಮಾಧಾನ ಅನ್ನಿಸ್ತು ಮ್ಯಾಮ್, ಯಾಕೆಂದರೆ ನಾವು ಎಲ್ಲ ಈ ಏಜಲ್ಲಿ ಅವರಿಗೆ ಆಪ್ರೇಷನ್ ಮಾಡಿಸೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ನಮಸ್ಕಾರ ವೀಕ್ಷಕರೇ, ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯ್ತು, ಜೊತೆಗೆ ಡಾಕ್ಟರ್ ಜೊತೆ ಮಾತಾಡದ್ಮೇಲೆ ಹೇಗೆ ಅನಿಸ್ತಾ ಇದೆ ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ದಾಕ್ಷಾಯಿಣಿ. ಎಲ್ಲಿಂದ ಬಂದಿರೋದು? ದಾವಣಗೆರೆಯಿಂದ. ಮ್ಯಾಮ್, ಪೇಷಂಟ್ ಯಾರು, ನಿಮ್ಗೆ ಏನಾಗ್ತಾರೆ? ನಮ್ಮ ಗ್ರ್ಯಾಂಡ್ ಮದರ್ ಮೀನ್ಸ್ ನಮ್ಮ ಅಜ್ಜಿ. ಓಕೆ, ಅವ್ರ ಹೆಸರು ಮತ್ತು ವಯಸ್ಸು? ಹೆಸರು ಬಂದದ್ದು ಕರಿಯಮ್ಮ, ಏಜ್ 81 ಮ್ಯಾಮ್. ಮ್ಯಾಮ್, ಅವ್ರಿಗೆ ಫಸ್ಟ್ ಟೈಮ್ ಕ್ಯಾನ್ಸರ್ ಇದೆ ಅಂತ ಇವಾಗ ಗೊತ್ತಾಗಿದ್ದು? ಲಾಸ್ಟ್ ವೆಡ್ನೆಸ್ಡೇ. ಅಂದ್ರೆ ಅದಕ್ಕಿಂತ ಮುಂಚೆ ಏನಾದ್ರು ನೋವು ಅಂತ ಹೇಳ್ತಾ ಇದ್ರ, ಅಥವಾ ಗಡ್ಡೆ ಏನಾದ್ರು ಆಗಿತ್ತಾ ಅವ್ರಿಗೆ? ಗಡ್ಡೆ ಇದೆ ಅನ್ನೋದು ಏನು ಗೊತ್ತಿರಲಿಲ್ಲ. ಬಟ್ ಯೂರಿನ್ ತುಂಬಾ ಪಾಸ್ ಆಗ್ತಿದೆ ಅಂತ ಹೇಳಿದ್ರು. ಸೊ ಆ ಬೇಸಿಸ್ ಮೇಲೆ ನಾವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ಸೊ ಸ್ಕ್ಯಾನಿಂಗ್ ರಿಪೋರ್ಟ್, ಬ್ಲಡ್ ರಿಪೋರ್ಟ್ ಪ್ಲಸ್ ಎಲ್ಲ ಸೇರಿ ಒಂದು ಗಡ್ಡೆ ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಗೊತ್ತಾಯ್ತು. ಏನ್ ಕ್ಯಾನ್ಸರ್ ಅಂತ ಹೇಳಿದ್ರು? ಸರ್ವಿಕಲ್ ಕ್ಯಾನ್ಸರ್ ಅಂತ. ಅದಂದ್ರೆ ಬೇರೆ ಎಲ್ಲರೂ ತೋರಿಸಿದ್ರ? ಇಲ್ಲ ಮ್ಯಾಮ್, ಎಲ್ಲೂ ತೋರಿಸಿಲ್ಲ. ನಾವು ಏಜ್ ಫ್ಯಾಕ್ಟರ್ ಇರೋದ್ರಿಂದ ಸುಮಾರು ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಕುತ್ಕೊಂಡು ಯೋಚನೆ ಮಾಡಿದ್ವಿ. ಅವಾಗ ಹೀಗೆ ನೋಡ್ತಿರ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಕೆಲವು ಮೆಡಿಸನ್ ಸರ್ಚ್ ಮಾಡ್ತಿರ್ಬೇಕಾದ್ರೆ ನಿಮ್ದು ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ. ಹಿಂಗೆ ಯೂಟ್ಯೂಬ್ ಬೇರೆಯವ್ರು ಮಾತಾಡ್ತಿರೋದನ್ನು ನಾವು ಸ್ವಲ್ಪ ನೋಡಿ ಸೊ ಏಜ್ ಫ್ಯಾಕ್ಟರ್ ಇರೋದ್ರಿಂದ ಈಗ ಕನ್ಸಲ್ಟ್ ಮಾಡಿದ್ರೆ ಬೆಟರ್ ಅಂತ ಅನ್ಕೊಂಡು ಇಲ್ಲಿ ಬಂದಿದ್ವಿ. ಇಲ್ಲಿ ಬಂದ್ರೆ ಇವಾಗ ಡಾಕ್ಟರ್ ಜೊತೆ ಕೂಡ ಮಾತಾಡಿದ್ರ, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಸ್ವಲ್ಪ ಸಮಾಧಾನ ಅನ್ನಿಸ್ತು ಮ್ಯಾಮ್, ಯಾಕೆಂದ್ರೆ ನಾವು ಎಲ್ಲ ಈ ಏಜ್ ಅಲ್ಲಿ ಅವರಿಗೆ ಆಪರೇಷನ್ ಮಾಡಿಸೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಇವಾಗ ಆದ್ಮೇಲೆ ನೋಡೋಣ, ಒಂದ್ಸರಿ ಪ್ರಯತ್ನ ಮಾಡೋಣ, ಮುಂದೆ ಕ್ಯೂರ್ ಆಗಬಹುದು ಅನ್ನೋ ನಂಬಿಕೆ ಅಂತೂ ಬಂದಿದೆ ಅಂತ ಅನ್ಕೊಳ್ತೀವಿ. ಮ್ಯಾಮ್ ಹೇಳಿದ್ರೆ 81 ಇಯರ್ಸ್ ಆಗಿದೆ ಅವ್ರಿಗೆ ಅಂತ. ಈ ಒಂದು ಏಜ್ ಅಲ್ಲಿ ಈ ರೀತಿ ಕ್ಯಾನ್ಸರ್ ಅಂತ ಗೊತ್ತಾದಾಗ ಫ್ಯಾಮಿಲಿ ಅವ್ರು ಯಾವ ರೀತಿ ತಗೊಂಡಿರ್ತಾನ, ಪೇಷಂಟ್ ಯಾವ ರೀತಿ ಇದ್ದಾರೆ ಮೆಂಟಲಿ ಅಂತ? ಆಲ್ ಆಫ್ ಎ ಸಡನ್ ಎಲ್ರು ಭಯ ಆಗಿದ್ದು, ಗಾಬರಿ ಆಗಿದ್ದು ನಿಜ. ಯಾಕೆಂದ್ರೆ ಈ ಏಜ್ ಅಲ್ಲಿ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಹೇಗೆ ಕೊಡಿಸ್ಬೇಕು, ಅವ್ರನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ಬೇಕು ಅನ್ನೋದೇ ದೊಡ್ಡ ವಿಷಯ ಆಗಿದ್ದು. ಸ್ಟಿಲ್ ಇದ್ದವರೆಗೂ ಅವ್ರಿಗೆ ಹೇಳಿಲ್ಲ ಅವ್ರಿಗೆ ಆಕ್ಚುಲಿ. ಈಗ ಅವ್ರಿಗೆ ರೆಗ್ಯುಲರ್ ಈಗ BP ಶುಗರ್ ಟ್ಯಾಬ್ಲೆಟ್ ಕೊಡ್ತಾ ಇದೀವಿ. ಈಗ ಅದೇ ತರನೇ ಇದನ್ನ ಕಂಟಿನ್ಯೂ ಮಾಡಿಕೊಂಡು ಸೊ ಆಫ್ಟರ್ 2 months ನೋಡೋಣ ಅಂತ ಅನ್ಕೊಂಡಿದೀವಿ. ಸ್ವಲ್ಪ ಇಲ್ಲಿಗೆ ಬಂದ್ಮೇಲೆ ಕ್ಯೂರ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಯಾಕೆಂದ್ರೆ ಸ್ವಲ್ಪ ಕಾನ್ಫಿಡೆಂಟ್ ಬಂದಿದೆ ಡಾಕ್ಟರ್ ಹತ್ರ ಮಾತಾಡದ್ಮೇಲೆ. ನೋಡೋಣ ಹೇಗಾಗುತ್ತೆ. ಫೈನ್ ಮ್ಯಾಮ್, ಆಯ್ತು. ಮೆಡಿಸಿನ್ ಕೂಡ ತಗೊಂಡಿದ್ರ ಹೇಗೋ? ಸೊ ಆದಷ್ಟು ಬೇಗ ಅವರು ಗುಣಮುಖರಾಗ್ಲಿ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.